ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ದಿನ ಎಂಥದ್ದು ಗೊತ್ತಾ, ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಅದುವೇ ಉಪ್ಪಿನಕಾಯಿಯ ಚಿತ್ರಾನ್ನ. ತುಂಬ ಸುಲಭವಾಗಿ ದಿಢೀರಂತ ಮಾಡ್ತಕ್ಕಂಥ ಒಂದು ರೆಸಿಪಿ ಇದು. ಇದು ಹೆಂಗೆ ಆಗಿತ್ತು ಅಂತ ಹೇಳಿದ್ರೆ, ಮನೇಲಿ ಯಾರು ಇಲ್ದಾಗ ಫ್ರಿಜ್ಜಲ್ಲಿ ಹೊಡೆದ್ರೆ ಬರೀ ಮಿಕ್ಕಿರ್ತಕ್ಕಂಥ ಅನ್ನ ಇತ್ತು. ಆ ಮಿಕ್ಕಿರ್ತಕ್ಕಂಥ ಅನ್ನದಲ್ಲಿ ಏನು ಮಾಡ್ಬೇಕಪ್ಪ ಅಂತ ಅಂದಾಗ ಈ ಒಂದು ರೆಸಿಪಿನ ಮಾಡಿರ್ತಕ್ಕಂಥದ್ದು. ಬಿಲೀವ್ ಮೀ, ಎಲ್ಲ ಚಿತ್ರಾನ್ನಗಳಿಗಿಂತ ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ. ಹಾಗಾದ್ರೆ ಇದನ್ನೆಲ್ಲ ಪ್ರತಿಯೊಂದು ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮತ್ತೆ ಇನ್ನು ಯಾವುದೇ ತಡ ಮಾಡಿದಿರಾ, ನಡೀರಿ ಈ ಬ್ಯೂಟಿಫುಲ್ ಮತ್ತೆ ಯಮ್ಮಿ ಆಗಿರ್ತಕ್ಕಂಥ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಹಾಗಾದ್ರೆ ನೋಡಿ ಮಿತ್ರ, ಡೈರೆಕ್ಟ್ ಆಗಿ ಪ್ರಿಪರೇಷನ್ಸ್ ಹೋಗೋಣ. ಇಲ್ಲಿ ಫಸ್ಟ್ ಒಂದು ಬಾಣಲೆ ತಗೊಂಡಿನಿ. ಬಾಣಲೆ ಚೆನ್ನಾಗಿ ಬಿಸಿ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ಬಾಣಲೆ ಕಾದಿದೆ. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಥವಾ 1 ಟೇಬಲ್ ಸ್ಪೂನ್ ಅಷ್ಟು ಎಷ್ಟು ಬೇಕು ಅಷ್ಟು ಎಣ್ಣೆಯನ್ನ ಹಾಕೊಳ್ಳಿ. ಎಣ್ಣೆ ಚಂದ ಬಿಸಿ ಆಗ್ಬೇಕು. ಇದು ಎಣ್ಣೆ ಚಂದ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ. ಈ ಸಾಸಿವೆ ಅಂತಕ್ಕಂಥ ಚಿಟಾಪಟ ಅನ್ನಲೇಬೇಕು, ತುಂಬಾ ಇಂಪಾರ್ಟೆಂಟು. ಇದಾದ ನಂತರ ನೆಲಗಡಲೆ ಅಥವಾ ಕಡಲೆ ಬೀಜ ಅಂತ ಇರುತ್ತಲ್ಲ, 1.5 ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಕೊಂಡಿದ್ದೀನಿ. ಹಾಗೆ ಕಡಲೆಬೇಳೆ ಮತ್ತೆ ಇದು ಉದ್ದಿನ ಬೇಳೆಯನ್ನ ಹಾಕ್ಬಿಟ್ಟು ಈಗ ಸ್ವಲ್ಪ ಇದನ್ನ ಜೀರಿಗೆ ಸಹ ನಾನು ಹಾಕೊಳ್ತೇನೆ. ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಈಗ ಇದು ಕಡಲೆ ಬೀಜ ಎಲ್ಲ ಸ್ವಲ್ಪ ಕ್ರಿಸ್ಪ್ ಆಗ್ಬೇಕು. ಅಲ್ಲಿವರೆಗೂ ನಾನು ಇದನ್ನ ಚಂದ ಹುರಿತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಆಗ್ಬೇಕು. ಅಲ್ಲಿವರೆಗೂ ಇದನ್ನ ಲೋ ಫ್ಲೇಮಲ್ಲೇ ಕ್ಲೀನ್ ಆಗಿ ರೋಸ್ಟ್ ಮಾಡಿ. ಈ ಕಡಲೆ ಬೀಜ ಅಂತಕ್ಕಂಥದ್ದು ಕ್ರಿಸ್ಪ್ ಆಗ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದಾಗ್ಲಿಕ್ಕೆ ಸುಮಾರು ಮಿನಿಮಮ್ ಅಂದ್ರೂ ಕೂಡ ಒಂದು 2 ನಿಮಿಷವರೆಗೂ ಬೇಕಾಗುತ್ತೆ. ಆಮೇಲೆ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಾದ್ರೂ ಕೂಡ ಸೂಪರ್ ಆಗಿರುತ್ತೆ. ಈಗ ನೋಡಿ, ಇದರಲ್ಲಿ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಫ್ಲೇವರ್ಗೋಸ್ಕರ ಕರಿಬೇವಿನ ಸೊಪ್ಪನ್ನು ನಾನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗು. ಈ ಹಿಂಗನ್ನ ಹಾಕ್ಬಿಟ್ಟು ಒಂದೊಳ್ಳೆ ಫ್ಲೇವರ್ ಕೊಡುತ್ತಲ್ಲ. ಸೊ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದೊಳ್ಳೆ ಪರಿಮಳ ಬರ್ತಾ ಇರುತ್ತೆ. ಇಷ್ಟೇ ಈ ನಾಮಿನಲ್ ಟ್ಯಾಂಪರಿಂಗ್ ಅಂತಕ್ಕಂಥದ್ದು. ಈ ಒಂದು ಒಗ್ಗರಣೆ ಅಂತಕ್ಕಂಥದ್ದು ರೆಡಿ. ಈರುಳ್ಳಿ ಎಂಥದ್ದು ಬೇಡ. ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ ಎಂಥದ್ದು ಬೇಕಾಗಿಲ್ಲ. ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡುವ. ಈಗ ಡೈರೆಕ್ಟ್ ಆಗಿ ಒಂದು ಮಿಕ್ಸಿಂಗ್ ಬೌಲನ್ನು ನಾನು ತೊಗೊಂಡಿದ್ದೀನಿ. ಇದರಲ್ಲಿ ಮಿಕ್ಕಿರ್ತಕ್ಕಂಥನ್ನಾದರೂ ಪರವಾಗಿಲ್ಲ. ಇಲ್ಲ ಅಂತ ಹೇಳಿದ್ರೆ ಆಗ್ತಾನೆ ಮಾಡಿರ್ತಕ್ಕಂಥ ನಾನು ಸ್ವಲ್ಪ ತಣಿಸ್ಬಿಟ್ಟು ಮತ್ತೆ ಇದನ್ನು ಹಾಕ್ಕೊಂಡು ಈ ರೀತಿ ಉದುರಾಗಿ ಸ್ವಲ್ಪ ಹಾಕೊಂಡ್ರೆ ಪರವಾಗಿಲ್ಲ. ಬಟ್ ನೆನ್ಪಿಟ್ಕೊಳ್ಳಿ, ಅನ್ನ ಅಂತಕ್ಕಂಥದ್ದು ತಣ್ಣಗಿರ್ಬೇಕು. ಅದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬಂದ್ಬಿಟ್ಟು ತುಪ್ಪ ಅಂತಕ್ಕಂಥದ್ದು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ತೊಗೊಂಡಿದ್ದೀನಿ. ಇದು ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ, ಅದಂತೂ ಗ್ಯಾರಂಟಿ. ಸೊ ತುಪ್ಪ ಹಾಕೋದಕ್ಕೆ ಮಾತ್ರ ಕೈ ಹಿಡಿಯೋಕ್ಕೆ ಹೋಗ್ಬಿಡಿ. ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕೊಳ್ಳಿ. ಮತ್ತು ಫ್ರೆಶ್ನೆಸ್ಗೋಸ್ಕರ ಸ್ವಲ್ಪ ಹಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಮತ್ತು ಸ್ಟಾರ್ ಆಫ್ ದ ಶೋ, ನಿಮ್ಗೆ ಯಾವ ಉಪ್ಪಿನಕಾಯಿ ಬೇಕಾದ್ರೂ ತೊಗೊಳ್ಳಿ. ಆ ಉಪ್ಪಿನಕಾಯಲ್ಲಿ ಆ ರಸ ಇರುತ್ತಲ್ಲ, ಆ ಒಂದು ಗೊಜ್ಜು ಥರ ಇರುತ್ತಲ್ಲ, ಆ ಗೊಜ್ಜನ್ನ ಸುಮಾರು ಒಂದು 2 ಟೀ ಸ್ಪೂನ್ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಈ ಒಂದು ಮಸಾಲೆ ಅಥವಾ ಒಂದು ಗೊಜ್ಜು ಇರುತ್ತಲ್ಲ ಉಪ್ಪಿನಕಾಯ್ದು, ಅದನ್ನು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಸೊ ಈಗ ಈ ಒಗ್ಗರಣೆಯನ್ನೆಲ್ಲ ನಾನು ಹಾಕ್ಕೊಳ್ತೀನಿ. ಇದೇನು ಚಿತ್ರಾನ್ನದ ಒಗ್ಗರಣೆ ಥರ ಏನು ಕಾಣಿಸ್ತಿದೆ ಅಲ್ಲ, ಈ ಒಂದು ಸಿಂಪಲ್ ಒಗ್ಗರಣೆನ ಹಾಕ್ಬಿಟ್ಟು ಈಗ ಅನ್ನನ ಕಲಿಸೋದು ಅಷ್ಟೇ. ಇದನ್ನ ಅನ್ನನ ಕಲಿಸ್ಬಿಡಿ. ಆ ಒಂದು ಘಮ ಇರುತ್ತಲ್ಲ, ಲಿಟ್ರಲಿ ಇದರಲ್ಲಿ ಉಪ್ಪು ಖಾರ ನೀವೇನು ಹಾಕಬೇಕಾಗಿಲ್ಲ. ಯಾಕಂದರೆ ಆ ಉಪ್ಪು ಮತ್ತು ಖಾರ ಪ್ರತಿಯೊಂದು ಸಹ ಆ ಉಪ್ಪಿನಕಾಯಿ ಗೊಜ್ಜಲ್ಲೇ ಇರುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಫ್ಲೇವರ್ ಎಲ್ಲ ಅದರಲ್ಲೇ ಇರುತ್ತೆ. ನಾವು ಈ ಟ್ಯಾಂಪರಿಂಗ್ ಹಾಕ್ಬಿಟ್ಟು, ನಾವೊಂದು ಈ ಒಗ್ಗರಣೆ ಹಾಕ್ಬಿಟ್ಟು ಆ ಒಂದು ಟೇಸ್ಟನ್ನ ಎಲಿವೇಟ್ ಮಾಡಿದ್ದೀವಿ. ಬಿಲೀವ್ ಮೀ, ಈ ಒಂದು ಚಿತ್ರಾನ್ನ ಇಷ್ಟು ಸಿಂಪಲ್ ಆಗಿ ಮಾಡಬಹುದಾ ಅನ್ನೋದು ನಿಮಗೆ ಯೋಚನೆ ಸಹ ಬರಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿ ಟೇಸ್ಟ್ ಆಗುತ್ತೆ. ದಿಢೀರ್ ಅಂತ ನೀವೇನಾದರೂ ಮಾಡಬೇಕು ಅಥವಾ ಯಾರನ್ನ ಬಂದಿದ್ದಾರೆ ಅವ್ರು ಜಲ್ದಿ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಈ ಒಂದು ರೆಸಿಪಿ ಪರ್ಫೆಕ್ಟ್. ಎಲ್ಲರೂ ಅಷ್ಟು ಮೆಚ್ಕೊಳ್ತಾರೆ ನಿಮ್ಮನ್ನು. ಅಂಥ ಒಳ್ಳೆ ರೆಸಿಪಿ ಇದು. ನನಗೆ ಈ ರೆಸಿಪಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಉರ್ತಾ ಇದೆ. ಅಷ್ಟು ಅದ್ಭುತವಾಗಿದೆ. ಮಾಡೋದು ಸಹ ಅಷ್ಟೇ. ನಾನು ಹೇಳಿರ್ತಕ್ಕಂಥ ಸ್ಟೆಪ್ಸನ್ನ ಫಾಲೋ ಮಾಡಿ ಪರ್ಫೆಕ್ಟಾಗಿರ್ತಕ್ಕಂಥ ಆ ಒಂದು ರೆಸಿಪಿ ಬಂದೇ ಬರುತ್ತೆ. ಹಾಗಾದರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ಗೆ ಆಲ್ ಮಾಡ್ಕೊಳ್ಳಿ. ಹಾಗಾದರೆ ಇನ್ನೂ ಒಂದು ಹೊಸ ವೈವಿಧ್ಯಮಯ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.